ಸದ್ಯ ವಿಶ್ವದಲ್ಲೇ ಜಪ ಮಾಡ್ತಾ ಇರ್ತಕ್ಕಂಥ ಒಂದೇ ಒಂದು ಹೆಸರು ಯಶ್, ರಾಕಿಂಗ್ ಸ್ಟಾರ್ ಯಶ್. ಈಗಾಗಲೇ ವಿಶ್ವದಾದ್ಯಂತ ಅವರ ಸಿನಿಮಾಗಾಗಿ ಕಾಯ್ತಾ ಇರ್ತಕ್ಕಂಥದ್ದು. ಈ ಒಂದು ಸಂದರ್ಭದಲ್ಲಿ ಅವರ ಗುರುಗಳಾದ ಟಿ.ಎಸ್. ನಾಗಾಭರಣ ಅವರು ನಮ್ಮ ಜೊತೆಗಿದ್ದಾರೆ. ಮೊದಲನೇದಾಗಿ ಬೆನಕ ಒಂದು ಏನು ನಾಟಕ ತರಬೇತಿ ಕೇಂದ್ರ ಇತ್ತು, ಅದು ಮತ್ತೆ ಯಶ್ ಅವರಿಗೆ ಅವಿನಾಭಾವ ಸಂಬಂಧ ಇರ್ತಕ್ಕಂಥದ್ದು. ಅವರ ಗುರುಗಳಾದಂತಹ ಟಿ.ಎಸ್. ನಾಗಾಭರಣ ಅವರು ನಮ್ಮ ಜೊತೆಗಿದ್ದಾರೆ. ಸಾಕಷ್ಟು ಬಾರಿ ಕೇಳಿದ್ದೀವಿ, ಕೆಲವೊಂದು ಸಂದರ್ಶನದಲ್ಲಿ ಅವರೇ ಹೇಳಿದ್ದಾರೆ. ಅಂದ್ರೆ ಬೆಂಗಳೂರಿಗೆ ಬಂದಂತ ಸಂದರ್ಭದಲ್ಲಿ ಒಂದು 300 ರೂಪಾಯಿ ಅವ್ರ ಜೇಬಲ್ಲಿ ಇತ್ತು. ಬೆನಕಾಗ್ ಬಂದಾಗ್ಲೂ ಕೂಡ ಅವರು ತೆರೆಮರೆಯಲ್ಲಿ ಕೆಲಸ ಮಾಡ್ತಾ ಇದ್ರು ಅಂತ. ಸೊ ನೀವು ಸ್ವತಃ ಕಂಡವರು, ಯಶಲ್ಲಿ ಅವತ್ತು ಯಾವ ರೀತಿಯಾದಂತ ಹುಮ್ಮಸ್ಸಿತ್ತು, ಏನ್ ಕೆಲಸ ಮಾಡ್ತಾ ಇದ್ರು ಬೆನಕಾಗ್ ಬಂದಾಗ? ಲಿಟ್ರಲಿ ಸ್ಟಾರ್ಟಿಂಗ್ ಪ್ರಾರಂಭಿಕ ದಿನಗಳು ಹೇಗಿದ್ದು ಸರ್? ಎಲ್ಲ ಸಾಧಕರ ಪ್ರಾರಂಭಿಕ ದಿನಗಳು ಬಹಳ ಕಷ್ಟದಲ್ಲಿರ್ತವೆ. ನನ್ನದು ಒಂದು ರೀತಿ, ಆ ರೀತಿ, ಇನ್ನೊಬ್ರದ್ದು ಒಂದು ರೀತಿ, ಪ್ರತಿಯೊಬ್ಬರದು. ಯಾಕೆಂದ್ರೆ ಗೊತ್ತಿಲ್ವಲ್ಲ ಏನ್ ಮಾಡ್ತಾ ಇದ್ದೇವೆ ಅಂತ. ಆ ರೀತಿಯಾಗಿ ಬಹಳಷ್ಟು ಇದಿರುತ್ತೆ. ಆದರೆ ಅದನ್ನ ಛಲವನ್ನು ಬಿಡದ ತ್ರಿವಿಕ್ರಮನಾಗಿ ಅದನ್ನು ಹಿಡ್ಕೊಳ್ಳೋದಿದೆಯಲ್ಲ, ಅದು ಕಷ್ಟ. ಒಂದು 3 ವರ್ಷ ಆದ್ಮೇಲೆ ಅಯ್ಯೋ ಬೇಡ ಬೇಡಪ್ಪ ಮನೆಗೆ ಹೋಗೋಣ ವಾಪಸ್ಸು ಅಂತ ಅನ್ನಿಸ್ಬಿಡ್ಬೋದು. ಆದರೆ ಆ ಥರ ಅಲ್ಲ ಅನ್ನೋದನ್ನ ಈತ ಸಾಧಿಸಿದ್ದಾನೆ. ಆತ ಬಂದಾಗ ಬಹಳ ಫಿಸಿಕಲಿ ಯಾವ ಕೆಲಸ ಹೇಳಿದ್ರು ತಾನು ಮಾಡ್ತಾ ಇದ್ದ. ಅಂದ್ರೆ ಎಷ್ಟರ ಮಟ್ಟಿಗೆ ಅಂತಂದ್ರೆ, ನಮ್ದು ಆಗ 3ನೇ ಮಹಡಿಯಲ್ಲಿತ್ತು, ಲಿಫ್ಟು ಇರಲಿಲ್ಲ. ಎಲ್ಲ ಬ್ಯಾಕ್ ಸ್ಟೇಜ್ನ ಸೆಟ್ಟು, ಪ್ರಾಪರ್ಟಿ, ಕಾಸ್ಟ್ಯೂಮು, ಟ್ರಂಕು, ಅವು ಇವು ಏನಿದೆಯೋ ಇರೋ 4-5 ಜನ ಹುಡುಗರಿದ್ರು. ಆ 4-5 ಜನ ಹುಡುಗರು ಅದನ್ನ ಎತ್ಕೊಂಡೋಗಿ ಮೇಲೆ ಇಡೋರು. ನಾಟಕ ಆಗೋಕೆ ಮುಂಚೆ ಎಲ್ಲ ತಗೊಂಬರೋರು, ನಾಟಕ ಆದ್ಮೇಲೆ ಮತ್ತೆ ತಗೊಂಡೋಗಿ ಹಾಗೇ ಮೇಲ್ಗಡೆ ರಾತ್ರಿ ಒಂದು ನಾಟಕ ಮುಗಿಯೋದೇ 10 ಗಂಟೆ 1 ಗಂಟೆ ಆದರೂ ಕೆಲಸ ಮಾಡಿ ಆಮೇಲೆ ಅಲ್ಲಿ ಇದು ವಿಶ್ವೇಶ್ವರಪುರಮಲ್ಲಿ ಎಲ್ಲ ತಿಂಡಿ ಗಿಂಡಿ ತಿನ್ಕೊಂಡು ಬರೋರು. ಅಲ್ಲಿ NMH ಅಂತ ಒಂದು ಹೋಟ್ಲಿದೆ, ಅದಕ್ಕೆ ಒಂದಷ್ಟು ಊಟದ ಕೂಪನ್ಗಳನ್ನ ಕಟ್ ಮಾಡಿಸ್ಬಿಟ್ಟಿದೆ. ಅದನ್ನ ಇವನ ಕೈ ಕೊಟ್ಬಿಟ್ಟಿದ್ವಿ, ಯಾವಾಗ ಬೇಕಾದ್ರೂ ಅವನು ಊಟ ಮಾಡಬಹುದಾಗಿತ್ತು. ಅಂದ್ರೆ ಹೇಗಾದ್ರೂ ಆಗಲಿ, ಒಟ್ಟಿನಲ್ಲಿ ಅವನು ಎಷ್ಟು ಆಸೆಯಿಂದ ಈ ಕೆಲಸಗಳನ್ನ ಮಾಡ್ತಾ ಇದ್ನೋ, ಆಸಕ್ತಿಯಿಂದ ಅದನ್ನ ಕಲಿಯಲಿಕ್ಕೆ ಪ್ರಯತ್ನ ಪಡ್ತಾ ಇದ್ನೋ, ನಮಗೂ ಆ ರೀತಿ ಒಬ್ಬ ಹುಡುಗ ಬೇಕಾಗಿತ್ತು. ಹಾಗಾಗಿ ಅವನಿಗೆ ಎಂಕರೇಜ್ ಮಾಡ್ತಾ ಹೋದು. ಅವನ ಮೊದಲ ನಾಟಕ ಕೂಡ ಮಾಡುವಾಗ ತವರಣ ಕಥೆನಲ್ಲಿ ಏಳು ನೀನ್ ಮಾಡೋ ಅಂತ ಇನ್ಸ್ಪೆಕ್ಟರ್ ತಕ್ಷಣ ಹಾಕಿಸ್ದೆ ಹಾಗೆ. ಬಟ್ ಅಷ್ಟ್ರಲ್ಲಾಗಲೇ ಅವನು ರಿಹರ್ಸಲ್ ಅಲ್ಲಿ ಅದನ್ನ ಅಬ್ಸರ್ವ್ ಮಾಡ್ತಾನೆ ಬಂದಿದ್ದ. ಅವನು ಯಾರೋ ಬರ್ಲಿಲ್ಲ ಅಂದ್ಕೊಳ್ಳೆ ನೀ ಮಾಡು ಅಂದೆ. ಅಂದ್ರೆ ಅದನ್ನ ಮಾಡ್ತಾ ಹೋದ. ಅಂದ್ರೆ ಅವನು ಯಾವುದೇ ಚಾಲೆಂಜ್ಗಳನ್ನ, ಸವಾಲುಗಳನ್ನ ಅಂದಿನಿಂದಲೂ ಸ್ವೀಕರಿಸ್ಕೊಂಡು ಬಂದಿದ್ದಾನೆ. ಅಂತಹ ಸವಾಲುಗಳ ಜೊತೆಯಲ್ಲಿ ಬೆಳೆದಿದ್ದಾನೆ. ಇದು ಕೇವಲ ಸಣ್ಣ ಎಕ್ಸಾಂಪಲ್ ಅಷ್ಟೇ. ಎಂತೆಂಥ ಸವಾಲುಗಳನ್ನು ಆತ ಇದ್ದಾನೆ. ಅವನು ಮೊದಲು ಟಾಕ್ಸಿಂಗ್ ಮಾಡ್ಲಿಕ್ಕೆ ಹೊರಟಾಗ ಗೀತು ಮೋಹನ್ ದಾಸ್ ಜೊತೆ ಅವನ ಡೈರೆಕ್ಟರ್, ಇವನು ಆಕ್ಟರ್ ಅಂದಾಗ ಎಲ್ಲರೂ ನಕ್ಬಿಟ್ರು. ಹೌದಾ, ಏನಿದು, ಏನ್ ಮಾಡ್ತಾನೆ, KGF ಮಾಡಿ ಯಾವುದೇ ರೀತಿಯಲ್ಲೂ ಕೂಡ ನಾನು ಹೇಳೋದು, ಅವನು ಯಾರನ್ನು ಅಪ್ರಾಮಾಣಿಕನಾಗಿ ಮೋಸ ಮಾಡುವ ಕ್ರಿಯೆಯಲ್ಲಿ ತನ್ನ ಕೆಲಸವನ್ನು ಮಾಡ್ತಾ ಇಲ್ಲ. ನೇರವಾಗಿ ಹೇಳಿದ್ದಾನೆ, ನೇರವಾಗಿ ಮಾಡಿದ್ದಾನೆ, ನೇರವಾಗಿ ನಂಬಿದ್ದಾನೆ ಯಾವುದನ್ನ, ತನ್ನ ಕಲೆಯನ್ನ. ಅದರಿಂದಾಗಿ ಆತನಿಗೆ ಆ ಯಶಸ್ಸು ಒಂದೊಂದಾಗಿ ಸಿಗ್ತಾ ಇದೆ. ಇಂದಲ್ಲ ನಾಳೆ ನನಗನಿಸಿದ ಹಾಗೆ ನಮ್ಮ ಕನ್ನಡ ಭಾಷೆಯ, ಕನ್ನಡ ಚಲನಚಿತ್ರ ರಂಗದ ಒಂದು ಇತಿಹಾಸವನ್ನ ಆತ ಬರಿತಾ ಹೋಗ್ತಾ ಇದ್ದಾನೆ. ಅದು ಸದಾಕಾಲ ಉಳಿಯುವಂಥ ಇತಿಹಾಸ ಆಗುತ್ತೆ. ಕಾರಣ ಯಾಕಪ್ಪ ಅಂದ್ರೆ, ಎಲ್ಲರೂ ಮಾಡಿದ್ದಾರೆ. ಅಣ್ಣ ಅವರು ಮಾಡಿದಂತಹ ಅದ್ಭುತವಾದಂತಹ ಒಂದು ಇತಿಹಾಸ, ಆ ಐತಿಹ್ಯದ ಜೊತೆಯಲ್ಲಿ ಬೆಳೀತಾ ಇರುವಾಗ ಕನ್ನಡ ಚಲನಚಿತ್ರ ರಂಗಕ್ಕೆ ಇನ್ನೊಂದೇನೋ ಬೇಕು, ಆ ಇನ್ನೊಂದೇನೋ ಇದೆ ಅನ್ನೋದು ಕಣ್ಣಿಗೆ ಕಾಣ್ತಾ ಇದೆ. ಸರ್, ಅವತ್ತು ಗಾಂಧಿನಗರದಲ್ಲಿ ನಂದೊಂದು ಇಲ್ಲಿ ಕಟೌಟ್ ನಿಲ್ಬೇಕಂತ ಒಂದು ಕನಸು ಕಂಡಿದ್ದಂತ ಹುಡುಗ ಬೆಂಗಳೂರಿಗೆ ಬಂದಂತ ಸಂದರ್ಭದಲ್ಲಿ ಏನೂ ಇಲ್ಲ, ಖಾಲಿ ಕೈಯಲ್ಲಿ ಬಂದಂತ ಹುಡುಗ ಇವತ್ತು ಇಡೀ ವಿಶ್ವದಾದ್ಯಂತ ಅವರ ಕಟೌಟ್ ನಿಲ್ತಾ ಇದೆ. ಪ್ರತಿ ಥಿಯೇಟರ್ ಮುಂದೆ ಅವ್ರ ಕಟೌಟ್ಗಳು ಬೀಳ್ತಾ ಇದೆ. ಸೊ ಇದ್ರ ಬಗ್ಗೆ ಹೇಳೋದಾದ್ರೆ? ಅದನ್ನ ನಾನು ಆಗ್ಲೇ ಹೇಳಿದೆ, ಒಂದು ಇತಿಹಾಸ ನಿರ್ಮಾಣ ಮಾಡಬೇಕಾದ್ರೆ ಅದಕ್ಕೆ ಪ್ರಾಮಾಣಿಕವಾದ ಪ್ರಯತ್ನಗಳು ಬೇಕಾಗತ್ತೆ. ಆ ತರಹದ ಒಂದು ಪ್ರಾಮಾಣಿಕ ಪ್ರಯತ್ನವನ್ನು ಮಾಡಿ ತಾನು ಎಲ್ಲಿ ಇರಬೇಕು ಅನ್ನೋದಕ್ಕೆ ಬಂದಿದ್ದಾನೆ. ಏನಾಗಬೇಕು ಅನ್ನೋದು ಇನ್ನೂ ಅವನ ಪ್ರಶ್ನೆ ಇದೆ. ಆ ಪ್ರಶ್ನೆಗೆ ಉತ್ತರ ಹುಡುಕ್ತಾನೇ ಇರ್ತಾನೆ, ಹುಡುಕ್ಬೇಕು. ಆ ನಿರಂತರತೆಯಲ್ಲಿ ಇರಲೇಬೇಕು. ಇಲ್ಲದೇ ಇದ್ರೆ ಹಾಗೆ ಕಷ್ಟ. ಇಲ್ಲದೇ ಇದ್ರೆ ಆಗೋದೇ ಇಲ್ಲ. ಏನೋ ಒಂದು ಫ್ಲೂಕ್, ಯಾವುದೋ ಒಂದು ಸುಮ್ಮನೆ ಬಂತು ಮಾಡಿಬಿಟ್ಟ, ಈ ಥರದ್ದೆಲ್ಲ ಬರುತ್ತೆ. ನನ್ನ 4ನೇ ಸಿನಿಮಾ ಆದ್ರೂ ಎಲ್ಲರೂ ಬರೆಯೋರೆಲ್ಲ ಕ್ರಿಟಿಕ್ಸ್ಗಳು ಇಲ್ಲ, ಅದರಿಂದ ಬೇರೆ ಯಾರೋ ಇದ್ದಾರೆ,
ಅಥವಾ ಇನ್ಯಾರೋ ಸ್ಕ್ರಿಪ್ಟ್ ಮಾಡಿದ್ದಾರೆ, ಇನ್ಯಾರೋ ಇದನ್ನ ಡೈರೆಕ್ಟ್ ಮಾಡಿರ್ಬೋದು, ಇವ್ರ ಜೊತೆಲಿ ಯಾರು ಇದ್ದವರು, ಈ ಥರ ಎಲ್ಲ ಪ್ರಶ್ನೆಗಳನ್ನ ಹೇಳ್ತಾ ಇದ್ರು ನನಗೆ. ಯಾವಾಗ ಅದು 4-5 ಸಿನಿಮಾಗಳ ಕನ್ಸಿಸ್ಟೆನ್ಸಿಯಾಗಿ ಬರ್ಲಿಕ್ಕೆ ಶುರುವಾಯಿತು, ನ್ಯಾಷನಲ್ ಅವಾರ್ಡ್ ಬರ್ಲಿಕ್ಕೆ ಶುರುವಾಯಿತು, ಆವಾಗ ಬಾಯಿ ಮುಚ್ಚಿದ್ರು. ಅಲ್ಲಿವರೆಗೂ ಬಾಯಿ ಮುಚ್ಚಲಿಲ್ಲ. ಸೊ ಇಂತಹ ಒಂದು ಇದು ಪ್ರಪಂಚ ಅದು. ಅದರಲ್ಲೂ ಈ ದೃಶ್ಯ ಪ್ರಪಂಚ ಇದೆಯಲ್ಲ, ಆ ದೃಶ್ಯ ಪ್ರಪಂಚದಲ್ಲಿ ಅದು ತೀರಾ ದೊಡ್ಡದಾಗಿ ಬೆಳೆದುಬಿಟ್ಟಿದೆ, ಬಹಳ ದೊಡ್ಡದಾಗಿ ಬೆಳೆದುಬಿಟ್ಟಿದೆ. ಬ್ರಹ್ಮ ರಾಕ್ಷಸ ಅದು. ಅಂಥದ್ರಲ್ಲಿ ತನ್ನ ವೃತ್ತಿಯ ಮುಖಾಂತರ, ತನ್ನ ಪ್ರವೃತ್ತಿಯ ಮುಖಾಂತರ, ತನ್ನ ಪ್ರಾಮಾಣಿಕ ಪ್ರಯತ್ನದ ಮುಖಾಂತರ ಒಬ್ಬ ವ್ಯಕ್ತಿ ನಿಲ್ಲಬೇಕಾದ್ರೆ ಆತ ನಿಜವಾಗ್ಲೂ ಟ್ಯಾಲೆಂಟೆಡ್ ಆಗಬೇಕು. ಟಾಕ್ಸಿಕ್ ಸಾಕಷ್ಟು ರೀತಿಯಲ್ಲಿ ಅಂದ್ರೆ ಟೀಸರ್ ಟ್ರೈಲರ್ ಬಿಟ್ಟಂತ ಸಂದರ್ಭದಲ್ಲಿ ಏನಾದ್ರು ಅವ್ರಿಗೆ ಫೋನ್ ಮಾಡಿ ಅಥವಾ ಏನಾದ್ರು ಮಾತಾಡೋದು, ಅಥವಾ ಅವ್ರು ಏನಾದ್ರು ಫೋನ್ ಮಾಡಿ ನಿಮ್ಗೆ ಏನಾದ್ರು ಸಲಹೆಗಳನ್ನ ಏನಾದ್ರು ಕೇಳಿದ್ರೆ ಸರ್? ಇದು ನಡೀತಾನೆ ಇರುತ್ತೆ, ಅದ್ರ ಪಾಡ್ಗದ್ ನಡೀತಾ ಇರುತ್ತೆ. ಇಬ್ರು ಟಚಲ್ಲಿ ಇದೀವಿ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಥ್ಯಾಂಕ್ ಯು ಸೊ ಮಚ್. ಶುಭವಾಗಲಿ. ಇದಿಷ್ಟು ಹಿರಿಯ ನಿರ್ದೇಶಕರು ನಟರಾದಂತಹ ಟಿ ಎಸ್ ನಾಗಾಭರಣ ಅವರ ಮಾತಾಗಿತ್ತು. ಕ್ಯಾಮ್ರಾ ಪರ್ಸನ್ ಸುರೇಶ್ ಜೊತೆ ಧನು ಎಲ್ಗಚ್, ರಾಜ್ ನ್ಯೂಸ್, ಬೆಂಗಳೂರು.